ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ತುಂಬ ದಿನ ಆಗಿತ್ತು ವ್ಲಾಗ್ನ ಶೇರ್ ಮಾಡಿಕೊಂಡು, ಹಂಗಾಗಿ ಇವತ್ತು ಬೆಳಗ್ಗೆನೇ ಶುರು ಮಾಡಿದ್ನಿ. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಈಗ ಬಾಗಿಲಿಗೆ ಇದು ಹೂವಿನ ತೋರಣ ಹಾಕಿದ್ದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎತ್ತಿಟ್ಟಿರಲಿಲ್ಲ, ಹಂಗಾಗಿ ವಾಶ್ ಮಾಡಿಬಿಟ್ಟು ಎತ್ತಿಡೋಣ ಅಂತೇಳ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ನಮ್ಮನೆ ಹತ್ರ ಬಿಸಿಲು ಜಾಸ್ತಿ ಹೊರಗಡೆ, ಹಂಗಾಗಿ ಬಿಸಿಲಲ್ಲಿ ಬಿಟ್ಟರೆ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಬೇಗ ಹಾಳಾಗುತ್ತೆ. ಇದು ಹಾಕಿ ಅವಾಗಲೇ ಸುಮಾರು 10 ವರ್ಷ ಆಯಿತು. ಈಗ ಜನವರಿ ತಿಂಗಳು ಬಂದರೆ 10 ವರ್ಷ ಆಗುತ್ತೆ. ಮಹಾತನ ಬಾಣಂತಿಯಲ್ಲಿ ಈ ವಾರ ಹಾಕಿದ್ದು. ಅವಾಗೆಲ್ಲ ಇದು ತುಂಬ ಟ್ರೆಂಡ್ ನಡೀತಾ ಇತ್ತು. 10 ವರ್ಷದ ಕೆಳಗಡೆ ನಾವಂತೂ ಸಿಕ್ಕಾಪಟ್ಟೆ ಹಾರಗಳೆಲ್ಲ ಹಾಕ್ಬಿಟ್ಟು ಇಡೀ ಸಂಬಂಧದಲ್ಲಿ ಎಷ್ಟು ಮನೆ ಇದಾವೋ ಎಲ್ರಿಗೂ ಹಾಕ್ಕೊಟ್ಟಿದ್ವಿ. ನಾನು ಬೆಂಗಳೂರಲ್ಲೂ ಅಷ್ಟೇ ಸುಮಾರು ಹಾರಗಳನ್ನ ಸೇಲ್ ಮಾಡಿದೆ. ಈಗಲೂ ತುಂಬ ಜನ ಕೇಳ್ತಾರೆ, ನಮ್ಮ ಮನೆಗೆ ಯಾರಾದರೂ ಬಂದಿರೋರು ನೋಡಿದ್ದಾರೆ ಅಂದರೆ, ಉಮ್ಮ ನನಗೊಂದು ಹಾಕ್ಕೊಡಿ, ಈ ಥರ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ. ಈಗ ಈ ಥರ ಕ್ವಾಲಿಟಿ ಇರೋ ಪೇಪರ್ ಸಿಗೋದು ತುಂಬ ಕಷ್ಟ ಮಾರ್ಕೆಟಲ್ಲಿ. ಮತ್ತು ಆರೋಗ್ಯದ ಸಮಸ್ಯೆಗಳು ಬರ್ತವೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅಂತೇಳ್ಬಿಟ್ಟು ಇವರು ಹೇಳ್ತಾ ಇರ್ತಾರೆ. ಹಾಗಾಗಿ ಈಗ ಯಾರೂ ಅದನ್ನ ಹಾಕಲ್ಲ, ನಾನು ಸಹ ಹಾಕ್ತಾಯಿಲ್ಲ. ಈಗ ಕ್ವಾಲಿಟಿ ಪೇಪರ್ ಸಿಗೋದು ತುಂಬ ಕಡಿಮೆ. ತುಂಬ ಜನ ಕೇಳ್ತಾರೆ, ಇದನ್ನೂ ಬಿಸ್ನೆಸ್ ಥರ ಮಾಡು, ಒಳ್ಳೆ ಲಾಭ ಇದೆ ಅಂತೇಳ್ಬಿಟ್ಟು. ಆದರೆ ಈಗ ಅದು ಸಿಗಲ್ಲ ಆ ಥರ ಪೇಪರ್ ಮಾರ್ಕೆಟಲ್ಲಿ, ಹಂಗಾಗಿ ನಾನು ಹಾಕ್ತಾಯಿಲ್ಲ. ಈಗ ಪ್ರತಿಕುನ್ಗೆ ಗಂಜಿ ಕುಡಿಸ್ತಾ ಇದ್ವಿ, ಎಲ್ಲೋ ಹೊರಟಿದ್ವಿ. ಮಹತ್ ಕೋಪ ಬರೆಸ್ತಾ ಇದ್ದ. ಅವನು ಕುಡಿ ಅಂದರೆ ಕುಡಿತಾ ಇರಲಿಲ್ಲ, ಏನೋ ಮಾತಾಡ್ತಾ ಇದ್ದ, ಹಂಗಾಗಿ ಅವನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೆ. ರಾಗಿ ಮಾಲ್ಟಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ. ತೊಗೊಂಡಿರೋರು ಮತ್ತು ರಿಪೀಟೆಡ್ ಆಗಿ ತೊಗೊಳ್ತಾ ಇದ್ದಾರೆ. ಆದರೆ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದ್ರ ಕಡೆನೇ ನಾನು ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ. ರಾಗಿ ಮಾಲ್ಟ್ದು ನಂಬರ್ ಕೊಟ್ಟಿದ್ದೀನಿ, ಬೇಕಾಗಿರೋರು ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ, ರೆಸ್ಪಾನ್ಸ್ ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಅದನ್ನು ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು, ಆದರೆ ಅದಕ್ಕೆ ನನಗೆ ಟೈಮೇ ಸಿಗ್ತಾ ಇಲ್ಲ. ಸಾಕು, ತಕ್ಕ ಮಟ್ಟಿಗೆ ಹೋಗ್ತಾ ಇದೆ ಅಂತೇಳ್ಬಿಟ್ಟು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ತುಂಬ ಜನ ತೊಗೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ. ಆದರೆ ನನಗೆ ಟೈಮ್ ಇಲ್ಲ, ಹಂಗಾಗಿ ನಾನು ಅದು ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದನ್ನು ಒಂದೆರಡು ವೀಡಿಯೋ ಮಾಡಿ ಹಾಕಬೇಕು. ಈಗ ತೊಗೊಂಡಿರೋರೆಲ್ಲ ಮತ್ತೆ ರಿಪೀಟೆಡಾಗಿ ತೊಗೊಳ್ತಾ ಮತ್ತು ಅವ್ರ ರಿಲೇಷನ್ಗೆಲ್ಲ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ. ಅದೇ ಥರ ತೊಗೊಳ್ತಾ ಇದ್ದಾರೆ. ಸಾಕು, ಅಷ್ಟರಲ್ಲೇ ಹೋಗ್ತಾ ಇರಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ಕಮ್ಮಿ ಮಾಡಿದ್ದೀನಿ. ಅಂದರೆ ನನಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಚಿಕ್ಕವನಾಗಿರೋದ್ರಿಂದ ಡೈಲಿ ನನಗೆ ಅಪ್ಡೇಟ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ರಾಗಿ ಮಾಲ್ಟ್ದು ಸ್ವಲ್ಪ ವೀಡಿಯೋಸ್ ಅನ್ನೋದು ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಸೆಟ್ ಆಗೋವರೆಗೂ ಇದಕ್ಕೆ ಫೋಕಸ್ ಕೊಡಬೇಕಲ್ವ. ಹಂಗಾಗಿ ರಾಗಿ ಮಾಲ್ಟ್ದು ಸ್ವಲ್ಪ ವೀಡಿಯೋಸ್ ಕಡಿಮೆ ಮಾಡಿದ್ನಿ. ಈಗ ನೆಕ್ಸ್ಟು ನಾನು ಇನ್ನೊಂದು ವೀಕಲ್ಲಿ ಅದನ್ನು ಸಹ ಒಂದೆರಡು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ ರಾಗಿ ಮಾಲ್ಟಲ್ಲಿ. ಈಗ ಈ ಆರ್ಡ್ರ್ ಬಂದುಬಿಟ್ಟು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು. ಅಂದರೆ ಮಹಾರಾಷ್ಟ್ರದ ಪುಣೆಗೆ ಕಳಿಸ್ಬೇಕು. 2 ಸೀರೆ, 2 ಡ್ರೆಸ್ ಬಂದುಬಿಟ್ಟು ಇಲ್ಲೇ ಬೆಂಗಳೂರಲ್ಲಿ ಕಳಿಸ್ಬೇಕು. 2 ಸೀರೆ ಮತ್ತು 2 ಡ್ರೆಸ್ ಬಂದುಬಿಟ್ಟು ನಮ್ಮ ಸೋದರ ಮಾವನ ಮಕ್ಕಳೇ ಬುಕ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿಯಾಯಿತು. ಫಸ್ಟ್ ಆರ್ಡ್ರು ಆನ್ಲೈನಲ್ಲಿ, ಅಂದರೆ ಆನ್ಲೈನ್ ಆರ್ಡ್ರು ತುಂಬ ಬಂದಿದೆ. ಅದೆಲ್ಲ ಬಂದಿರೋದಂದರೆ ನಮ್ಮ ಅಮ್ಮರ ಊರ ಕಡೆನೇ. ಅದನ್ನು ನಾನು ಆಫ್ಲೈನ್ ಮುಖಾಂತರನೇ ಕಳಿಸ್ತಿದ್ದೆ. ಈಗ ಯಾರಾದರೂ ಊರಿಗೆ ಹೋಗೋರು ಇದ್ದರೆ ಅವ್ರ ಕೈಲಿ ಕಳಿಸ್ತಿದ್ದೆ. ಇದೆಲ್ಲ ಹಂಗೆ ಕಳಿಸೋದಕ್ಕಾಗ್ತಾಯಿಲ್ಲ, ಮಹಾರಾಷ್ಟ್ರಕ್ಕಲ್ವ. ಹಂಗಾಗಿ ನಾನು ಕೊರಿಯರೇ ಮಾಡಬೇಕಾಗುತ್ತೆ. ಹಾಗಾಗಿ ಇದೇ ಫಸ್ಟು ನಾವು ಕೊರಿಯರ್ ಮಾಡ್ತಾ ಇರೋದು. ತುಂಬ ಖುಷಿಯಾಯಿತು. ಅದರಲ್ಲೂ ನಮ್ಮ ಸೋದರ ಮಾವನ ಮಕ್ಕಳದೇ ಫಸ್ಟ್ ಆರ್ಡ್ರಲ್ವ. ನಮ್ಮ ಅತ್ತೆ ಮಗಳು ಏನೋ ಮಾಡ್ತಾಯಿದ್ದಾಳೆ, ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಅವ್ರು ಆರ್ಡ್ರ್ ಮಾಡ್ಕೊಂಡ್ರಲ್ವ. ತುಂಬ ಖುಷಿಯಾಯಿತು. ಅದರಲ್ಲಿ ಇಬ್ಬರು ಸೋದರ ಮಾವನ ಮಕ್ಕಳು ಒಂದೇ ಟೈಮಲ್ಲಿ ಒಂದೇ ದಿನ ಬುಕ್ ಮಾಡಿಕೊಂಡ್ರು. ನನಗಂತೂ ಇದು ವೀಡಿಯೋ ಮರೆಯೋದಕ್ಕೆ ಆಗಲ್ಲ, ಅಷ್ಟು ಖುಷಿಯಾಯಿತು. ಏಕೆಂದರೆ ಇಬ್ಬರು ಮಾವನ ಮಕ್ಕಳು ಒಂದೇ ದಿನ ಒಂದೇ ಟೈಮಲ್ಲೇ ಬುಕ್ ಮಾಡಿದ್ರಲ್ವ. ಹಂಗಾಗಿ ಈಗ ಇದನ್ನ ಒಂದು DTDC ಕೊರಿಯರಲ್ಲಿ ಕಳಿಸ್ಬೇಕು, ಒಂದು ಪೋಸ್ಟ್ ಆಫೀಸಲ್ಲಿ ಕಳಿಸ್ಬೇಕು. ಮಹಾರಾಷ್ಟ್ರಕ್ಕೆ ಕಳಿಸೋದು ಪೋಸ್ಟ್ ಆಫೀಸಲ್ಲಿ ಕಳಿಸ್ತೀನಿ, ಯಾಕಂದರೆ ತುಂಬ ಲಾಂಗ್ ಇದೆಯಲ್ವ, ಭಯ ಆಗುತ್ತೆ. ಪೋಸ್ಟ್ ಆಫೀಸ್ ಆದರೆ ನಮಗೆ ಏನೋ ಡೌಟ್ ಇರಲ್ಲ, ಕಳಿಸ್ಬೋದು. ಇದು ನಮ್ಮ ಚಿಕ್ಕ ಮಾವನ ಮಗಳಿಗೆ ಬೆಂಗಳೂರಲ್ಲಿ ಕಳಿಸೋದು, DTDC ಕೊರಿಯರಲ್ಲಿ ಕಳಿಸ್ತೀವಿ. ಆಗಲೇ ನಮ್ಮ ಮಾವನ ಮಗಳಿಗೆ ಬೆಂಗಳೂರಲ್ಲಿ ತಲುಪಿದೆ. ನಮ್ಮ ಪೇಜಲ್ಲಿ ಆಫ್ಲೈನೇ ಜಾಸ್ತಿ ಸೇಲ್ ಆಗೋದು. 90% ಆಫ್ಲೈನ್ ಸೇಲ್ ಆಗುತ್ತೆ, ಒಂದು 10% ಮಾತ್ರ ಅಷ್ಟೇ ಆನ್ಲೈನ್ ಸೇಲ್ ಆಗ್ತಾ ಇರೋದು. ಈಗ ಬರ್ತಾ ಇದ್ದಾವೆ ಆನ್ಲೈನ್ ಆರ್ಡ್ರೂ. ಫಸ್ಟ್ ಆರ್ಡ್ರ್ ಅಂದರೆ ನಮ್ಮ ಮಾವನ ಮಕ್ಕಳದೇ. ತುಂಬ ಖುಷಿಯಾಯಿತು. ಈಗ ಇವತ್ತು ನಮ್ಮ ಮನೆಗೆ ನನ್ನ ತಂಗಿ ಗಂಡ ಬಂದಿದ್ದ ರುದ್ರ. ಅವ್ನು ಬಂದರೆ ನಮ್ಮ ಮನೆಗೆ ಬರೀ ಕೈಯಲ್ಲಂತೂ ಬರಲ್ಲ. ನನ್ನ ಮಕ್ಕಳನ್ನ ಯಾವಾಗಲಾದರೂ ನೋಡಬೇಕು ಅನಿಸಿದರೆ ಬಂದುಬಿಡ್ತಾನೆ. ಬಂದಾಗ ಈ ಥರ ಸ್ನ್ಯಾಕ್ಸ್ಗಳೆಲ್ಲ ತರ್ತಾನೆ. ತುಂಬ ತಂದಿದ್ದ, ಪಾನಿಪೂರಿ ಸ್ನ್ಯಾಕ್ಸ್ ಎಲ್ಲ ತಂದಿದ್ದ. ಮಹತ್ ಅವಾಗಲೇ ತಿಂದು ಖಾಲಿ ಮಾಡ್ದ ಪಾನಿಪೂರಿ ಎಲ್ಲ. ಪ್ರತೀಕಿಲ್ಲ, ನಮ್ಮ ಅಕ್ಕರ ಮನೆಯಲ್ಲಿದ್ದಾನೆ. ಹಂಗಾಗಿ ಪ್ರತೀಕನಿಗೆ ಫ್ರೂಟ್ಸು, ಮಹತ್ಗೆ ಸ್ನ್ಯಾಕ್ಸ್ ಅಂತೇಳ್ಬಿಟ್ಟು ತಂದಿದ್ದ. ಮಹತ್ಗೆ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ, ಪ್ರತೀಕನಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಹಂಗಾಗಿ ಇಬ್ಬರಿಗೂ ತಂದಿದ್ದ. ಬಂದರೆ ಬರೀ ಕೈಯಲ್ಲಂತೂ ಬರಲ್ಲ, ತುಂಬ ತರ್ತಾನೆ ತಿನ್ನೋದು ಅದು ಇದು ಅಂತೇಳ್ಬಿಟ್ಟು. ನಾವು ಅಲ್ಲಿಗೆ ಬೇಡ ಇಷ್ಟೊಂದೆಲ್ಲ ಯಾಕೆ ತರ್ತೀಯಪ್ಪ ಅಂದರೆ ಅವ್ನು ಕೇಳಲ್ಲ. ಅಂದರೆ ಅವನಿಗೆ ಮಕ್ಕಳಂದರೆ ತುಂಬ ಇಷ್ಟ, ನಮ್ಮ ರುದ್ರಿಗೆ. ಹಂಗಾಗಿ
ಒಂದೊಂದು ಬ್ಯಾಗ್ ತರ್ತಾ ಇರ್ತಾನೆ ಪಾಪ. ಇದು ಪಾಲಕ್ ಸೊಪ್ಪು ನಾನು ಅವಾಗಲೇ ಸಾಂಬಾರ್ಗೆ ಇಟ್ಟಿದ್ದೆ. ಈಗ ಸಾಂಬಾರ್ಗೆ ಇಟ್ಟಾದಮೇಲೆ ನೋಡಿದೆ, ನಾಳೆ ನಾಡಿದ್ರಲ್ಲಿ ಕಿತ್ಕೊಳ್ಳೋಣ ಬಿಡು ಅಂತ ಸುಮ್ಮನೆ ಅದೇ. ಯಾಕೋ ಇತ್ತೀಚೆಗೆ ಸೊಪ್ಪೇ ಬರ್ತಾಯಿಲ್ಲ, ಎಲ್ಲ ಒಂಥರ ಕರಿ ಜೋನಿ ಥರ ಬೀಳ್ತಾ ಇದೆ. ಹಾಗಾಗಿ ನಾನು ಏನೂ ಹಾಕಿಲ್ಲ. ಇದು ಮುಂಚೆ ಹಾಕಿದ್ದಿತ್ತು, ಅದು ಮಾತ್ರ ಇತ್ತಷ್ಟೇ. ಈಗ ಕೊರಿಯರ್ ಸಹ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ವಿ. ನಾಳೆ ಬೆಳಿಗ್ಗೆನೇ ಹೋಗಿ ಕೊಡಬೇಕು. DTDC ಕೊರಿಯರ್ಗೊಂದು ಮತ್ತು ಪೋಸ್ಟ್ ಆಫೀಸಲ್ಲೊಂದು ಕೊಡಬೇಕು. ಪೋಸ್ಟ್ ಆಫೀಸ್ ಆದರೆ ಒಂದು ವಾರ ಟೈಮ್ ತಗೊಳುತ್ತೆ ಮಹಾರಾಷ್ಟ್ರಕ್ಕೆ ಹೋಗೋದು. DTDC ಕೊರಿಯರ್ ಆದರೆ ಇವತ್ತು ಕೊಟ್ಟರೆ ನಾಳೆನೇ ತಲುಪಿಬಿಡುತ್ತೆ. ಬೆಂಗಳೂರಾದರೆ ಮಾತ್ರ ಚೆನ್ನಾಗಿದೆ ಕಣಕ. ನಾನು ಎಲ್ಲಿ ಅಂಗಡಿ ಹುಡುಕಿದ್ರು ಎಲ್ಲೂ ಸಿಗಲೇ ಇಲ್ಲ ಈ ಥರ ಕಲರ್ ಕಾಂಬಿನೇಷನ್. ಇಲ್ಲಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಸ್ಯಾರಿ. ಪ್ರೇಜ್ ಕೂಡ ಪರವಾಗಿಲ್ಲ, ಪ್ರೇಜ್ನು ಸಖತ್ತಾಗೇ ಇದೆ. ಪಲ್ಲು ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಬುಟ್ಟ ಬ್ಲೌಸ್ ಪೀಸು ಪ್ಲೈನ್ ಇದೆ. ಪರ್ಪಲ್ ಚೆನ್ನಾಗಿದೆ. ನಿನಗೆ ಸ್ಯಾರಿ ಇಷ್ಟ ಆಯ್ತಾ? ಕ್ವಾಲಿಟಿ ಚೆನ್ನಾಗಿದೆ ಅಕ್ಕ. ಎಲ್ಲೂ ಹುಡುಕಿ ಇಲ್ಲಿಗೆ ಬಂದಿದ್ದಕ್ಕೆ ಸಾಕಾಯಿತು. ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಖತ್ತಾಗಿದೆ. ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ಸ್ ಅಕ್ಕ. ನಾವು ದುಡ್ಡು ದುಡಿಯೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾದದ್ದಂದರೆ ಒಂದು ಕಸ್ಟಮರಿಂದ ಒಂದು ಒಳ್ಳೆ ಮಾತು, ನಾವು ಕೊಟ್ಟಿರೋ ಒಂದು ವಸ್ತುವಿಗೆ ಒಂದು ಒಳ್ಳೆ ರೆಸ್ಪೆಕ್ಟು, ಒಂದು ರೆಸ್ಪಾನ್ಸ್ ಸಿಗುತ್ತಲ್ವ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ನಾವು ದುಡಿತೀವಿ, ದುಡ್ಡೇ ನಮ್ಮನ್ನು ದುಡಿಯೋದಿಲ್ಲ. ಹಂಗಾಗಿ ನಾವು ದುಡಿತಾ ಇರೋ ದುಡ್ಡನ್ನ ನಿಯತ್ತಾಗಿ ದುಡಿಬೇಕು. ಒಬ್ಬರಿಗೆ ಏನು ಮೋಸ ಮಾಡ್ದಂಗೆ ನಿಯತ್ತಾಗಿ ಮಾಡಿದರೆ ಮಾತ್ರ ನಾವು ಪಡ್ತಾ ಇರೋ ಕಷ್ಟಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ದೇವರು. ತೊಗೊಂಡಿರೋ ಅಶ್ವಿನಿ ಹೇಳಿದ್ದಿಷ್ಟೇ, ಅಕ್ಕ ನಾನು ಕೊಟ್ಟಿರೋ ಕಾಸು ನಿನ್ನ ಹತ್ರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ನೀನು ಕೊಟ್ಟಿರೋ ಐಟಮ್ ಮಾತ್ರ ಸಾಧ್ಯವಾದರೆ ನಾವು ಜೀವಂತ ಇರೋವರೆಗೂ ಇಟ್ಕೋಬೋದು, ಜೀವಂತ ಇರೋವರೆಗೂ ನಾವು ನೆನೆಸ್ತೀವಿ. ಆದರೆ ದುಡ್ಡು ಮಾತ್ರ ಇರಲ್ಲಕ್ಕ. ಈಗ ನಾನು ಕೊಟ್ಟ 5 ನಿಮಿಷಕ್ಕೆ ನಿನ್ನ ಹತ್ರ ಖಾಲಿ ಆಗುತ್ತೆ. ಆದರೆ ನೀನು ಕೊಟ್ಟಿರೋದು ಮಾತ್ರ ನಾವು ಸ್ವಲ್ಪ ದಿನ ಇಟ್ಕೊಂಡು ನಿನ್ನ ಹೆಸ್ರು ಹೇಳ್ಕೊಬೋದು. ತುಂಬ ಥ್ಯಾಂಕ್ಸ್ ಅಕ್ಕ, ನೀನು ಒಳ್ಳೆ ಕ್ವಾಲಿಟಿ ಇರೋ ಸೀರೆ ಕೊಟ್ಟಿದ್ಯಾ. ನಾನು ಇಡೀ ವೈಟ್ ಫೀಲ್ಡ್ ಎಲ್ಲ ಹುಡ್ಕೊಬಂದೆ, ಆದರೆ ಈ ಕ್ವಾಲಿಟಿ ಸೀರೆ ನನಗೆ ಸಿಗಲಿಲ್ಲ, ಅದರಲ್ಲಿ ಈ ರೇಟಲ್ಲಿ ನನಗೆ ಸಿಗಲಿಲ್ಲ ಅಕ್ಕ, ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿದ್ಲು. ಆ ಮಾತು ಕೇಳಿದಾಗ ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಟೋಟಲ್ 3 ಸ್ಯಾರಿ ತೊಗೊಂಡ್ಲು. 2,500 ರೂಪಾಯಿದೆ 2 ಸ್ಯಾರಿ ತೊಗೊಂಡು, 1,000 ರೂಪಾಯಿದು 1 ಸ್ಯಾರಿ ತೊಗೊಂಡ್ಲು. 6,000 ರೂಪಾಯಿ ಬಿಲ್ ಮಾಡಿ, ನಮ್ಮ ಥರ ಬಡ ಕುಟುಂಬದಲ್ಲಿರುವ ಅಶ್ವಿನಿನೇ ಒಂದೇ ದಿನದಲ್ಲಿ 6,000 ರೂಪಾಯಿ ನನಗೆ ಬಿಸ್ನೆಸ್ ಕೊಟ್ಟಲು ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆದವು ಸ್ಯಾರಿಗಳು ಮಾತ್ರ. ಕಲರ್ ಕಾಂಬಿನೇಷನ್ ಆಗಲಿ, ಸ್ಯಾರಿ ಕ್ವಾಲಿಟಿ ಆಗಲಿ ತುಂಬ ಇಷ್ಟ ಆಯಿತು. ಹಂಗಾಗಿ 6,000 ರೂಪಾಯಿ ವ್ಯಾಪಾರ ಮಾಡಿ ಒಂದೇ ದಿನದಲ್ಲಿ ಸ್ಯಾರಿನ ತೊಗೊಂಡ್ಲು. ಅದಾದಮೇಲೆ ನಾನು ಅವಳಿಗೆ ಒಂದು ಸ್ವಲ್ಪ ಡಿಸ್ಕೌಂಟು ಕೊಟ್ಟೆ. ಏಕೆಂದರೆ ನಾನು ಇನ್ನೂ ಒಂದು ಹೆಜ್ಜೆ ಇಡೋದಕ್ಕೆ ಅವಳೊಂದು ಭರವಸೆ ಅಂತ ಕೊಟ್ಟಳು. ಅದನ್ನ ನೋಡಿ ನನಗೆ ತುಂಬ ಖುಷಿಯಾಯಿತು. ಅವಳು ಖುಷಿಯಾಗಿರಲಿ ಅಂತೇಳ್ಬಿಟ್ಟು ನಾನು ಅವಳಿಗೂ ಒಂದು ಸ್ವಲ್ಪ ಡಿಸ್ಕೌಂಟ್ ಅನ್ನೋದು ಕೊಟ್ಟೆ. ಅದಾದಮೇಲೆ ಈಗ ನಮ್ಮ ಅಕ್ಕರ ಮನೆಗೆ ಬಂದೆ. ನಮ್ಮ ಅಕ್ಕ ಇನ್ನೊಬ್ಬಕ್ಕ ದೊಡ್ಡಕ್ಕ ಎಲೆಕ್ಟ್ರಾನ್ ಸಿಟಿಯಲ್ಲಿದ್ದಾಳೆ, ನಮ್ಮ ದೊಡ್ಡಮ್ಮನ ಮಗಳು ಮಂಜು ಅಕ್ಕ ಅಂತೇಳ್ಬಿಟ್ಟು. ನಮ್ಮ ಅಕ್ಕನಿಗೆ ಸ್ಯಾರಿ ಬೇಕಾಗಿತ್ತು ಸ್ವಲ್ಪ. ಇಲ್ಲಿ ಮೆರೂನ್ ಕಲರ್ ಸ್ಯಾರಿ ಹಾಕ್ಕೊಂಡು ಕೂತ್ಕೊಂಡಿದ್ದಾಳಲ್ವ ಅವಳು. ದಸರಾ ಟೈಮ್ಗೆ ಸ್ವಲ್ಪ ಸ್ಯಾರಿಗಳು ಕೊಡೋದಿದೆ ಅವ್ರ ಊರಲ್ಲಿ. ಹಂಗಾಗಿ ನನಗೆ ಸ್ಯಾರಿ ಬೇಕಮ್ಮ, ನಾನು ಅಲ್ಲಿ ಬರೋಕ್ಕಾಗಲ್ಲ, ನೀನೇ ಬಾ ಇಲ್ಲಿಗೆ ಅಂತ ಹೇಳಿದ್ಲು. ನಮ್ಮ ಅಕ್ಕರ ಮನೆಗೆ ನಾನು ಬರಬೇಕಾಗಿತ್ತು. ಹಂಗಾಗಿ ಆಟೋ ಬುಕ್ ಮಾಡಿಕೊಂಡೇ ಬರಬೇಕಾಗಿತ್ತು. ಹೆಂಗೋ ಆಟೋದಲ್ಲಿ ಹೋಗ್ತೀವಿ ಅಂತೇಳ್ಬಿಟ್ಟು ಸ್ವಲ್ಪ ಸ್ಯಾರಿಗಳನ್ನ ಇಲ್ಲಿಗೂ ತಂದಿದ್ದೆ. ನಮ್ಮ ಅಕ್ಕನ ಫ್ರೆಂಡುಗಳೆಲ್ಲ ತೊಗೊಂಡ್ರು ತುಂಬ ಸ್ಯಾರಿಗಳು. ನಾನು ಇನ್ನೂ ವೀಡಿಯೋಸೇ ಮಾಡಿಲ್ಲ ನೋಡಿ. ಈ ಸ್ಯಾರಿದು ನಾನು ವೀಡಿಯೋಸೇ ಮಾಡಿಲ್ಲ, ಶೋಲ್ಡ್ ಔಟ್ ಆಯಿತು. ಸುಮಾರು ಒಂದು 5-6 ಪ್ಯಾಟ್ರನ್ ಸೀರೆಗಳನ್ನ ನಾನು ವೀಡಿಯೋನೇ ಮಾಡಿಲ್ಲ. ತುಂಬ ಜನ ಎಲ್ಲ ಆಫ್ಲೈನಲ್ಲೇ ತೊಗೊಂಡ್ರು. ನನ್ನ ಪೇಜಲ್ಲಿ ತುಂಬ ಆಫ್ಲೈನಲ್ಲಿ ಓಡೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಏಕೆಂದರೆ ಖಾಲಿ ಆಗುತ್ತೆ. ಒಂದೊಂದು ಪ್ಯಾಟ್ರನ್ ಸೀರೆ ಆದರೆ ಒಂದೂ ಉಳಿಯಲ್ಲ, ಹಂಗೆ ಖಾಲಿ ಆಗುತ್ತೆ. ಹಂಗಾಗಿ ನನಗೆ ವೀಡಿಯೋ ಈಗ ನೋಡಿ ನನಗೆ ವೀಡಿಯೋ ಹಾಕೋದಕ್ಕೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ತುಂಬ ಸ್ಯಾರಿ ಖಾಲಿಯಾಗಿದೆ. 1 ಪೀಸು 2 ಪೀಸು ಇರೋ ಥರ ಇದ್ದಾವೆ. ಹಂಗಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ, ಅದೆಲ್ಲ ಖಾಲಿ ಆಗೋವರೆಗೂ. ಮತ್ತು ಹೊಸ ಸ್ಟಾಕ್ ಬಂದಮೇಲೆ ನಾನು ವೀಡಿಯೋಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿಲ್ಲ. ಈಗ ನಮ್ಮ ಅಕ್ಕ, ಇವಳೇ ನಮ್ಮ ಅಕ್ಕ ಎಲೆಕ್ಟ್ರಾನ್ ಸಿಟಿಯಲ್ಲಿದ್ದಾಳೆ. 5 ಸ್ಯಾರಿ ತೊಗೊಂಡ್ಲು ನಮ್ಮ ಅಕ್ಕ. ಸುಮಾರು ಸ್ಯಾರಿಗಳು ನಮ್ಮ ಅಕ್ಕನ ಫ್ರೆಂಡ್ ಎಲ್ಲ ತೊಗೊಂಡ್ರು ಒಳ್ಳೇದಾಗಲಿ ಅಂತೇಳ್ಬಿಟ್ಟು. ತುಂಬ ಸ್ಯಾರಿಗಳನ್ನ ಸೇಲ್ ಮಾಡಿದೆ ನಮ್ಮ ಅಕ್ಕರ ಮನೆ ಹತ್ರ. ಶನಿವಾರದ ದಿನ ಅಲ್ಲೇ ಉಳ್ಕೊಂಡಿದ್ವಿ ನಾನು ಮತ್ತು ನಮ್ಮ ಅಕ್ಕ ಎಲೆಕ್ಟ್ರಾನ್ ಸಿಟಿಯಲ್ಲಿದ್ದಾಳೆ ಅಂತ ಹೇಳಿದ್ನಲ್ವ, ಅವಳು ಇಬ್ಬರೂ ನಮ್ಮ ಅಕ್ಕರ ಮನೆಯಲ್ಲೇ ಇದ್ವಿ. ಯಾಕಂದರೆ ಭಾನುವಾರದ ದಿನ ನಾನ್ ವೆಜ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಅಂದರೆ ಸ್ವಲ್ಪ ಜನಕ್ಕೆ ಕೇಳಬೇಕು, ಒಂದು 25ರಿಂದ 30 ಜನಕ್ಕೆ ಕೇಳೋ ಪ್ಲ್ಯಾನ್ ಇತ್ತು ನಮ್ಮ ಅಕ್ಕರ ಫ್ರೆಂಡುಗಳಿಗೆಲ್ಲನ. ಹಂಗಾಗಿ ಅವತ್ತು ನಾನು ನಮ್ಮ ಅಕ್ಕ ಇಬ್ಬರು ನಮ್ಮ ಅಕ್ಕರ ಮನೆಯಲ್ಲೇ ಉಳ್ಕೊಂಡಿದ್ವಿ. ಈಗ ಭಾನುವಾರದ ದಿನ ನೋಡಿ ಎಲ್ಲರೂ ಬಂದಿದ್ರು ಹೇಳಿರೋರೆಲ್ಲ. ಆದರೆ ನಾನು ವೀಡಿಯೋಸ್ ಯಾವುದು ಕವರ್ ಮಾಡಿರಲಿಲ್ಲ. ಯಾಕಂದರೆ ಸ್ಯಾರಿ ತೊಗೊಳೋಕ್ಕೆ ಒಬ್ಬೊಬ್ಬರೇ ಒಂದೊಂದು ಸರಿ ಬರ್ತಾಯಿದ್ರು. ಹಂಗಾಗಿ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಬಂದಿರೋರ್ದೆಲ್ಲನ. ನಮ್ಮ ಮನೆಯವ್ರು ಸಹ ಬಂದಿದ್ದರು, ಹಾಗೆ ನಮ್ಮ ಡಾಕ್ಟ್ರು ಮೇಡಮವ್ರು ಸಹ ಬಂದಿದ್ದರು. ನಾನ್ ವೆಜ್ ಅಡುಗೆ ಎಲ್ಲ ಮಾಡಿಸಿದ್ವಿ. ಅಂದರೆ ಮಟನ್ ಸಾಂಬಾರು, ಚಿಕನ್ ಫ್ರೈ, ಬಿರಿಯಾನಿ ಎಲ್ಲ ಮಾಡಿಸಿದ್ವಿ. ಎಲ್ಲರೂ ಬಂದಿರೋರೆಲ್ಲ ಊಟ ಮಾಡಿಬಿಟ್ಟು ಈಗ ಎಲೆ ಅಡಿಕೆ ಹಾಕ್ಕೊಳ್ತಾ ಕೂತ್ಕೊಂಡಿದ್ವಿ. ಆದರೆ ಎಲ್ಲರದ್ದು ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಈಗ ಬಂದುಬಿಟ್ಟು ನಮ್ಮ ಅಕ್ಕ ಎಲೆಕ್ಟ್ರಾನ್ ಸಿಟಿಯಲ್ಲಿದ್ದಾಳಲ್ವ, ಅವಳ ಮಗ ಇವನು ಪುನಿ ಅಂತೇಳ್ಬಿಟ್ಟು, ಇವರು ನಮ್ಮ ಭಾವ. ನಮ್ಮ ಅಕ್ಕನಿಗೆ ಪ್ರತೀಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಇಷ್ಟಪಡ್ತಾಳೆ. ನಾವೆಲ್ಲಾದರೂ ಊರಿಗೆ ಹೋದರೆ ನಾವು ಬಂದು ಮನೆ ತಲುಪೋವರೆಗೂ ಫೋನ್ ಮಾಡ್ತಾ ಇರ್ತಾಳೆ. ಬಂದರೆ ನಮ್ಮ ಅಪ್ಪಿ ಹೆಂಗಿದ್ದಾನೆ ಅಂತೇಳ್ಬಿಟ್ಟು ಫೋನ್ ಮಾಡ್ತಾ ಇರ್ತಾಳೆ. ಎಲ್ಲೋದ್ರೂ ಇವಳೊಬ್ಬಳೇ ನಮ್ಮನ್ನು ವಿಚಾರಿಸ್ಕೊಳ್ಳೋದು ಅಂದರೆ